ഇതാണ് ജിതിൻ തള്ളൻ. ഇതാണ് സതീഷ്. ശില്പ. ഇത് ഞാൻ. ಸುರುಕು ರೆಡ್ ರೆಡ್ ತಿಂಕನ ಮೀನ್ಸ್ ನಮ್ಮ ಸುರುಕು ರೆಡ್ ರೆಡ್ ನೋಡಿ ಅರ್ಧ ಪುಡಿ ದೋಸೆ ಅರ್ಧ ಗೀ ರೋಸ್ಟ್ ಆ್ಯಂಡ್ ಒಂದು ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ನಾವಿವಾಗ ತ್ರಿಶೂರಲ್ಲಿ ನಮ್ಮ ಫ್ರೆಂಡ್ ಮನೆ ರೀಚ್ ಆದ್ವಿ. ಹೋಪ್ ನೀವೆಲ್ಲರೂ ನಮ್ಮದು ಬ್ಯಾಂಗ್ಳೂರ್ ಟು ತ್ರಿಶೂರ್ ವ್ಲಾಗ್ 1 ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವರೇ ನಮ್ಮ ನಾಳಿನ ಮದುವೆ ಗಂಡು ಸಜಿತ್. ನಾವೆಲ್ಲರೂ ಪ್ಲ್ಯಾನ್ ಮಾಡ್ದ ಹಾಗೆ ಆನ್ ಟೈಮ್ ಲಂಚ್ಗೆ ರೀಚ್ ಆಗಿದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸಿ ತಿನ್ಸಿದ್ ಕರಗಿಸೋಕೆ ಇಲ್ಲಿ ನಮ್ಮ ಜಿತಿನ್ ಮತ್ತು ಶಿಲ್ಪ ಮಕ್ಕಳು ಓಡಿಸೋ ಸೈಕಲ್ ಓಡಿಸ್ತಾ ಇದ್ದಾರೆ. ಇಲ್ಲಿ ಇವಾಗ ನಾನು ನನ್ನ ಫ್ರೆಂಡ್ಸ್ಗೆ ತುಳು ಮತ್ತು ಕನ್ನಡ ಕಲಿಸ್ತಾ ಇದ್ದೇನೆ. ವೇರ್ ಆರ್ ಯು? ಓಲಾ What you want to learn? Normally how you are speaking in English, same thing is try to convert Kannada. You should learning language is always a good thing. Any language. purpose ആയിരത്തി സംതിങ് ലാംഗ്വേജ് മൊത്തത്തിൽ ഇതെങ്ങനെ അതല്ലാത്തത് ഇത് ತಿಂತೋಳು ಕನ್ನಡ ನಕ್ಕಲ್ಲ ನನಗೆ ನನಗೆ ಮೀನ್ಸ್ ನನಗೆ ಬೇಕು ನನಗೆ ಮೀನ್ಸ್ ಐ ವಾಂಟ್ ನಮಗೆ ನಮಗೆ ತುಳು കന്നഡ ഇവിടെ പഠിക്കുന്ന എല്ലാവരും തുളുവിന് ബോർഡു ನಮಗೆ ಮೂಳು ತುಳುತ ಮಾಸ್ಟರ್ ಪ್ರವೀಣ್ നേനെ ഇത് നെക്സ്റ്റ് നമുക്ക് ഇങ്ങനെ പഠിക്കാം ಕನ್ನಡ ಕನ್ನಡ ಟೆಲ್ ವಾಟ್ ಇನ್ ಕನ್ನಡ ಹೇಳು 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 ಹಾಲು ಹಾಲು ಮಿಲ್ಕ್ ಹಾಲು ಹೇಳು ಹಾಲು ಹಾಲು ಅದು ಇതാണ് ಹಾಲು ಅಲ್ಲ ಹಾಲು ಹಾಲು ಪಾಲು പിന്നെ ಮೊಸರೆ ಮೊಸರೆ ಅದು ತೈರಿ ಮೊಸರು you know what is ಮೊಸರೆ ಲೆಫ್ಟ್ ಓವರ್ ಅಲ್ಲ ಇದು ಇದನ್ನ ಮೊಸರು ಮೊಸರು ತೈರಿ
ಮೊಸರೆ ಮೊಸರು ರೂ ಮೊಸರೆ ಇಸ್ ಡಿಫ್ರೆಂಟ್ ಮೀನ್ಸ್ ಕರ್ಡ್ ഇത് എനിക്ക് ഞാൻ പറഞ്ഞു ಮಜ್ಜಿಗೆ ಇಸ್ ಬಟರ್ ಮಿಲ್ಕ್ ആ ഇവര് വന്നിട്ട് ബേക്കറിന്ന് ഇത് പറഞ്ഞു ഞാൻ പറഞ്ഞു ഇവിടെ ഇല്ല സാധനം പറഞ്ഞ മൊസറ് ഇപ്പൊ പോയതില്ല ചോദിച്ചാ അന്നേരം ഇല്ല അന്നേരം രേത്ത് പറഞ്ഞു എടാ തൈര് അതിനെ പറഞ്ഞു ചോദിക്കണ്ട എന്നാല് രജിസ്റ്റർ ಅದಕ್ಕೆ ಹೇಳೋದು ಕನ್ನಡ ಕಲಿಬೇಕು ಅವಾಗ ಬೇಕ್ರಿ ಇಲ್ಲಾದ್ರೂ ಕೆಲಸ ಮಾಡ್ಬೋದು അതില്ല ನಿಮ್ಗಿದೆ ಬೇಕಿತ್ತ ಮಗನೇ ಹೂ ಅಂದ್ರೆ ಗೊತ್ತಿಲ್ಲ ನಾಯಿ ಬಿಟ್ಟ ಮಗ ತಾಯಿ ಬಟ್ಟಿ ಪೂರ ಗೊತ್ತುಂಟು ಪೂರ ದಾದಪುರ ದಾದಪುರ ಗೊತ್ತುಂಟು ದಾದಪುರ ಗೊತ್ತುಂಟು ಆ? ಸ್ವಲ್ಪ ಹೊತ್ತು ಸಜಿತ್ ಮನೆಯಲ್ಲಿ ಸ್ಪೆಂಡ್ ಮಾಡಿ ನಾವಿವಾಗ ನಮ್ಮ ರೂಮ್ಗೆ ಬಂದ್ವಿ. ಇನ್ನು ನಮ್ಮ ಬೇರೆ ಫ್ರೆಂಡ್ಸ್ ಎಲ್ಲ ಬರಬೇಕಷ್ಟೆ. ನಾವಿವಾಗ ರೂಮ್ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಫಂಕ್ಷನ್ಗೆ ರೆಡಿ ಆಗಬೇಕು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವ್ಲಾಗಲ್ಲಿ ಇವತ್ತು ನೈಟ್ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಅಂಟಿಲ್ ದೆನ್ ಬಾಯ್, ಸ್ಟೇ ಟ್ಯೂನ್ಡ್.